ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಎಸ್ ವ್ಯಾಸ ಅಂತ ಒಂದು ಯೂನಿವರ್ಸಿಟಿ ಇದೆ. ಯೋಗಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಆ ಒಂದು ಸಂಸ್ಥೆಯಲ್ಲಿ ಆ ಚಾನ್ಸಲರ್, ವೈಸ್ ಚಾನ್ಸಲರ್ ಇಬ್ಬರನ್ನು ಮೀಟ್ ಮಾಡಿದ್ದೀನಿ. ನಮ್ಮ PSS ಸೀನಿಯರ್ ಮಾಸ್ಟರ್ ಡಾಕ್ಟರ್ ಶಿವರಾಮಪ್ಪಾಜಿ ಮತ್ತು ಪಿರಮಿಡ್ ವ್ಯಾಲಿ ಚಂದ್ರಮೋಹನ್, ನಾನು 3 ಜನ ಅಲ್ಲಿ ಹೋಗಿದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಅಂದರೆ, ಒಂದು 4 ದಿವಸ ಮುಂಚೆ ನಾನು ನೈಟ್ ಮಲಗಿದಾಗ ನನಗೊಂದು ಕನಸು ಬಿತ್ತು. ಆ ಕನಸಲ್ಲಿ ನಾನು ಪಿರಮಿಡ್ ವ್ಯಾಲಿಯಲ್ಲಿ ಓಡಾಡ್ತಾ ಇದ್ದರೆ ಅಲ್ಲಿ ಒಂದು ದೊಡ್ಡ ಸ್ಕ್ರೀನಲ್ಲಿ ಇಲ್ಲಿ ಸ್ಪಿರಿಚುವಲ್ ಯೂನಿವರ್ಸಿಟಿ ಬರ್ತಾ ಇದೆ ಅಂತ ಆ ಸ್ಕ್ರೀನಲ್ಲಿ ಕಾಣಿಸ್ತು. ನಾನು ನೋಡ್ತಾ ಇದ್ದರೆ ಆವಾಗ ಶಿವರಾಮಪ್ಪ ಸರ್ ನಮ್ಮ ಹತ್ರ ಬಂದು, ಸರ್ ಇಲ್ಲಿ ಸ್ಪಿರಿಚುವಲ್ ಯೂನಿವರ್ಸಿಟಿ ಬರ್ತಾ ಇದೆ, ನಿಮ್ಮ ಇಂಟರ್ವ್ಯೂ ಕೊಡಬೇಕು, ಅಪಾಯಿಂಟ್ಮೆಂಟ್ ಕೊಡಬೇಕು ಅಂತ ನನ್ನ ಹತ್ರ ಕೇಳ್ತಾ ಇದ್ದಾರೆ. ನನಗೆ ಅವಾಗ ಅರ್ಥ ಆಗಿಲ್ಲ, ಈ ವಿಷಯನೇ ನನಗೂ ಹೊಸ, ನನ್ನ ಹತ್ರ ಇಂಟರ್ವ್ಯೂ ಕೇಳ್ತಾ ಇದ್ದಾರೆ ಯಾಕೆ ಅಂದರೆ, ಅವಾಗ ನೋಡಿದ್ರೆ ನಮ್ಮ ಅನಿತಾ ಮೇಡಮು ಇಡೀ ಕರ್ನಾಟಕ ಎಲ್ಲ ನ್ಯೂಸ್ ಚಾನಲ್ಸ್ಗೂ ಈ ಸ್ಪಿರಿಚುವಲ್ ಯೂನಿವರ್ಸಿಟಿ ಏನು, ಅದನ್ನ ಸಿಲೆಬಸ್ ಏನು ಅಂತ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅಲ್ಲಿ ಪತ್ರಿಜಿಯವರು ಕಾಣಿಸಿದ್ರು, ಶಿವರಾಮಪ್ಪ ಸರ್ ಕಾಣಿಸಿದ್ರು, ಚಂದ್ರಮೋಹನು, ಅನಿತಾ ಮೇಡಮ್ ಇವರೆಲ್ಲ ಕಾಣಿಸಿದ್ರೆ ಬೆಳಗ್ಗೆ ಎದ್ದು ನಾನು ಚಂದುಗೆ ಫೋನ್ ಮಾಡಿದ್ದೀನಿ. ನನಗೂ ಚಂದುಗೆ ಏನಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಪತ್ರಿಜಿ ಅವ್ರ ಕನಸಲ್ಲಿ ಬರ್ತಾರೆ, ಇಲ್ಲಾಂದರೆ ನನ್ನ ಕನಸಲ್ಲಿ ಬರ್ತಾರೆ. ಯಾವುದೋ ಒಂದು ವಿಷಯ ಇಬ್ಬರಿಗೆ ಬರ್ತಾ ಇರುತ್ತೆ, ನಾವು ಶೇರ್ ಮಾಡ್ಕೊಳ್ತೀವಿ. 5:30ಕ್ಕೆ ಸೌಂಡ್ ಹೀಲಿಂಗ್ ಮಾಡ್ತಾ ಇದ್ದೀನಿ ಒಂದು ಬ್ಯಾಚ್ಗೆ. ಬಟ್ 5 ಗಂಟೆಗೆ ನಾನು ಮೆಸೇಜ್ ಮಾಡಿದ್ದೀನಿ ಚಂದುಗೆ, ಈ ಥರ ಕನಸು ಬಂದಿದೆ ಅಂದರೆ. ಆವಾಗ ಚಂದ್ರಮೋಹನ್ ನನಗೆ ಮೆಸೇಜ್ ಮಾಡಿದನು, ಲಾಸ್ಟ್ ವೀಕು ಪತ್ರಿ ಮೇಡಮ್ ನಾವೆಲ್ಲ ಅಲ್ಲಿ ಹೋಗಿದ್ದೀವಿ, ಅದು ನೆಕ್ಸ್ಟ್ ಫಾಲೋ ಅಪ್ ಮೀಟಿಂಗ್ ಬರ್ತಾ ಇದೆ ಅಂದ ತಕ್ಷಣ ನನಗೂ ವಿಷಯಗಳೇನು ಗೊತ್ತಿಲ್ಲ. ಬಟ್ ಈಗ ಪತ್ರಿಜಿಯವರು ನನಗೆ ಇದು ಕೊಟ್ಟರು, ಸೊ ನಾನು ಮಾಡಲೇಬೇಕು, ಹೋಗೋಣ ಅಂತ ಅಂದ್ಕೊಂಡಿದ್ದ ತಕ್ಷಣ ನಾಗೇಂದ್ರ ಸರ್ನ, ಗುರುಜಿ ನಾಗೇಂದ್ರನ ಮೀಟ್ ಮಾಡೋ ಪ್ಲ್ಯಾನೇ ಇಲ್ಲ. ಬಟ್ ನಾವು ಯಾವಾಗ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವೋ ಅದೇ ಟೈಮ್ಗೆ ಎಲ್ಲರೂ ಬನ್ನಿ ಅಂತ ಅವರೂ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ನಿನ್ನೆ ಅಲ್ಲಿ ಹೋಗಿದ ತಕ್ಷಣ ಅವ್ರಿಗೆ ಗೌರವ ಸಮರ್ಪಣೆ ಮಾಡಿ ನಾನು ನನ್ನ ಪ್ಯಾಂಪ್ಲೆಟ್, ಅದೇ ಬ್ರೋಚರ್ ಇದಲ್ವ, ಅದನ್ನು ಕೊಟ್ಟು ಕರ್ನಾಟಕ ವಿಷನ್ ಏನು, ಧ್ಯಾನ ಸುವರ್ಣ ಕರ್ನಾಟಕ, ಈಗ ನಾವು ಏನೇನು ಯಜ್ಞಗಳು ಮಾಡಿದ್ವಿ ಎಲ್ಲ ಅವ್ರಿಗೆ ಪ್ರೆಸೆಂಟ್ ಮಾಡಿದ್ದೀನಿ. ಅವ್ರು ಒಂದೇ ಹೇಳಿದ್ರು, ಇಡೀ ಪ್ರಪಂಚಕ್ಕೆ ಈಗ ಯೋಗ ಮೆಡಿಟೇಷನ್ ಒಂದೇ ದಿಕ್ಕು, ಬೇರೆ ಯಾವುದು ದಾರಿ ಇಲ್ಲ ಅಂತ ಹೇಳಿದ್ರು. ಪ್ರತಿ ಕಡೆನೂ ಧ್ಯಾನ ಹೋಗ್ಬೇಕು ಅಂತ ಹೇಳಿ ನಾನು ಈ ಥರ ಬಳ್ಳಾರಿಯಲ್ಲಿ ಮಾಡಿದ್ದೀನಿ, ತುಮಕೂರು ಮಾಡಿದ್ದೀನಿ, ದೊಡ್ಡಬಳ್ಳಾಪುರ ಮಾಡಿದ್ದೀನಿ, ಹಾಸನಲ್ಲಿ ಮಾಡಿದ್ದೀನಿ ಅಂದ ತಕ್ಷಣ ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲಿ ನಮ್ಮ ಯೂನಿವರ್ಸಿಟಿ ಸುತ್ತಮುತ್ತ 15 ಹಳ್ಳಿಗಳಲ್ಲಿ 35,000 ಮಕ್ಕಳಿದಾರು. ಈ ಎಲ್ಲ ಸ್ಕೂಲ್ಸ್ಗೂ ನಾವು ಯೋಗ ಆಲ್ರೆಡಿ ಹೇಳ್ಕೊಟ್ಟಿದ್ದೀವಿ, ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ, ನೀವು ಟೀಮ್ ಎಲ್ಲ ಕರ್ಕೊಂಡೋಗಿ ಧ್ಯಾನ ಹೇಳ್ಕೊಡಿ ಅಂತ. ವಾಟ್ ಎ ವಂಡರ್ಫುಲ್ ಡೋರ್ ಓಪನ್ ಆಗಿದೆ ನೋಡಿ. 15 ವಿಲೇಜಸ್ಸು ಇದು ಪೈಲಟ್ ಪ್ರಾಜೆಕ್ಟ್ ಆಗಿ ನೀವು ಮಾಡಿದರೆ ಇಡೀ ಕರ್ನಾಟಕದಲ್ಲಿ ಪ್ರತಿ ಕಡೆನೂ ಎಲ್ಲ ಸ್ಕೂಲ್ಸ್ಗಳು ನಾನೇ ಮೋಡಿಜಿ ಹತ್ರ ಕೇಳಿ ಪರ್ಮಿಷನ್ ಕೊಡ್ತೀನಿ ಅಂತ ಮಾಡ್ಕೊಂಡು ಒಂದು ದೊಡ್ಡ ಡೋರ್ ಓಪನ್ ಆಗ್ತಾ ಇದೆ. ಈಗ ಆಲ್ರೆಡಿ ಅಲ್ಲಿಂದನೇ ಅವರು ಯಾರಿಗೋ ಫೋನ್ ಮಾಡಿದ್ರು, ಆ ಪರ್ಮಿಷನ್ಸ್ ಎಲ್ಲ ಆಲ್ಮೋಸ್ಟ್ ಟೇಕ್ ಆಫ್ ಆಗುತ್ತೆ. ಬಟ್ ಇದೇನು ಅಂದರೆ, ಒಂದು ಟೀಮ್ ಮಾಡಿಕೊಂಡು ನಾವು ಎಕ್ಸಿಕ್ಯೂಷನ್ ಪರ್ಫೆಕ್ಟಾಗಿ ಮಾಡಿ ಡಾಕ್ಯುಮೆಂಟ್ ಮಾಡಿ ಪ್ರೆಸೆಂಟ್ ಮಾಡಬೇಕು. ಒಂದೇ ಒಂದು ಸರ್ಕಾರದಿಂದ ಒಂದು ಲೆಟರ್ ನಮಗೆ ಸಿಕ್ಕರೆ, ಬರೀ ಇದೆ ನಮ್ಗೆ ಸ್ಕೂಲ್ಸ್ ಎಲ್ಲ ಹೋಗಿ ಧ್ಯಾನ ಹೇಳ್ಕೊಡ್ಬೇಕಂತ ಇದೆ ನಮ್ಮ ಹತ್ರ ಆಲ್ರೆಡಿ ಲೆಟರ್. ಬಟ್ ಏನಂದರೆ, ಇಡೀ ಕರ್ನಾಟಕಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಲೆಟರ್ ಬಂದಿದ್ರೆ ನಮ್ಮ ಎಲ್ಲರಿಗೆ ಎಷ್ಟು ಕೆಲಸ ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಪ್ರಾಜೆಕ್ಟ್ನ ಕಂಪ್ಲೀಟಾಗಿ ನಾನು ಲೀಡ್ ಮಾಡ್ತೀನಿ. ನಾನು ಒಂದು ಏನಂದರೆ, ಅವರೇ ನನ್ನ ಹತ್ರ ನನ್ನ ಫೋನ್ ನಂಬರ್ ಕೇಳಿ ಇಸ್ಕೊಂಡಿದ್ರು. ಇವತ್ತು ಪ್ಯಾಲೇಸ್ ಗ್ರೌಂಡ್ಸಲ್ಲಿ 3 to 5 PM ಒಂದು ದೊಡ್ಡ ಈವೆಂಟ್ ನಡೀತಾ ಇದೆ. ಅದಕ್ಕೆ ನನಗೆ ಪರ್ಸನಲ್ ಇನ್ವಿಟೇಷನ್ ಕೊಟ್ಟರು. ನಾನು ಚಂದ್ರಮೋಹನ್ ಹೋಗ್ತಾ ಇದ್ದೀವಿ. ಆ್ಯಂಟಿ ಡ್ರಗ್, ಆ್ಯಂಟಿ ಇಲಿಸಿಟ್ ಟ್ರಾಫಿಕಿಂಗ್ ಬಗ್ಗೆ ಒಂದು ದೊಡ್ಡ ಸಂಸ್ಥೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಮೋಡಿಜಿಯವನು, ನಾಗೇಂದ್ರಜಿ ಅವರು. ಅದು ಇನಾಗ್ರೇಷನ್ಗೆ ನನಗೆ ಇನ್ವಿಟೇಷನ್ ಕೊಟ್ಟರು. ನಾನು ಇವಾಗ ನೈಟು ಮಲೇಷ್ಯಾಗೆ ಹೋಗಬೇಕು. ಸೊ ಏನು ಮಾಡ್ತಾ ಇದ್ದೀನಿ, ಈಗ ಹೊರಟಿ ಈವೆಂಟ್ ಅಟೆಂಡ್ ಮಾಡಿ ಅಲ್ಲಿಂದನೇ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಆ ಪ್ರೋಗ್ರಾಮಲ್ಲಿ ಅವರೇ ಹೇಳಿದ್ರು, ಬರೀ ಯೋಗ ಧ್ಯಾನದಿಂದನೇ ಇದು ಸಾಧ್ಯ ಆಗುತ್ತದೆ, ಬೇರೆ ಯಾವುದಿಂದನೂ ಸಾಧ್ಯ ಆಗಲ್ಲ. ಅಂದರೆ ಪ್ರಪಂಚದಲ್ಲಿ ಇರೋ ದೊಡ್ಡ ಪ್ರಾಬ್ಲಮ್ ಇವಾಗ ಇಂಡಿಯಾದಲ್ಲಿ ಏನು ಅಂದರೆ ಡ್ರಗ್ಸ್ ತುಂಬ ಜಾಸ್ತಿ ಆಗಿದೆ ಅಂತ. ನಾನು ಮೊನ್ನೆ 2-3 ಕಾಲೇಜಸ್ಗೆ ಹೋಗಿದ್ರು, ಅಲ್ಲಿನೂ ಅವ್ರು ಹೇಳ್ತಾ ಇದ್ರು ಡ್ರಗ್ಸ್ ಅನ್ನೋದು ಜಾಸ್ತಿ ಆಗಿದೆ ಅಂತ. ಬಟ್ ಮಕ್ಕಳಿಗೆ ಹೆಂಗೆ ನಾವು ಹೇಳ್ತೀವಿ, ಮಕ್ಕಳಿಗೆ ಓಪನ್ ಆಗಿ ನಾವು ಹೇಳಲ್ಲ. ಏನಂದರೆ ವಿಷಯಗಳೇ ಗೊತ್ತಾಗಲ್ಲ, ಅವ್ರು ನಮಗೆ ಹೇಳಲ್ಲ. ಈ ಕರೆಕ್ಟ್ ಪ್ರೊಸೀಜರಲ್ಲಿ ಅವ್ರು ಇರಬೇಕು, ಆ ಮನಸ್ಸು ಕರೆಕ್ಟಾಗಿ ಇರಬೇಕು ಅಂದರೆ ನಾವು ಅವ್ರಿಗೆ ಚಿಕ್ಕ ವಯಸ್ಸಿಂದಾನೇ ಧ್ಯಾನವನ್ನು ಹೇಳಿಕೊಟ್ರೆ ಮಾತ್ರ ಆಗುತ್ತೆ ಅನ್ನೋದು ನಾಗೇಂದ್ರ ಸರ್ ಹೇಳಿದರು. ಈಗ ಅಷ್ಟು ದೊಡ್ಡ ಡೋರ್ ಓಪನ್ ಮಾಡ್ತಾ ಇದ್ದಾರೆ ನಮಗೆ. ಈಗ ನಾನು ಬಂದ ತಕ್ಷಣ ಅವ್ರ ಹತ್ರ ಮತ್ತೆ ಮಾತಾಡಿ ಈ ಒಂದು ಪ್ರಾಜೆಕ್ಟನ್ನು ಫಸ್ಟು 15 ವಿಲೇಜ್ಗಳಿಗೆ ನಾವು ಹೋಗಿ ಅಲ್ಲಿ 35,000 ಮಕ್ಕಳಿಗೆ ಧ್ಯಾನ ಹೇಳಿಕೊಟ್ಟು ಅದನ್ನು ಡಾಕ್ಯುಮೆಂಟ್ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡಿದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ
ಈಸಿಯಾಗಿ ಅವ್ರಿಗೆ ಎಲ್ಲೆಲ್ಲಿ ಆಕ್ಸಸ್ ಇದೆಯೋ ಎಲ್ಲ ಕಡೆ ನಮಗೆ ಪರ್ಮಿಷನ್ ಕೊಡ್ತಾರೆ. ನಮ್ಮ ಯೂನಿವರ್ಸಿಟಿಯಲ್ಲಿನೂ ಕ್ಲಾಸಸ್ ಕೊಡಿ, ಕೆಂಗೇರಿಯಲ್ಲಿ ಒಂದೊಂದು ಕಾಲೇಜ್ ಇಲ್ಲ ಅಲ್ಲಿನೂ ಕ್ಲಾಸಸ್ ಕೊಡಿ ಅಂತ ಅವರು ಡೋರ್ ಓಪನ್ ಮಾಡಿದ್ರು. ಅವರು ಕಾಲೇಜ್ ಇದೆ, ಎಸ್ ವ್ಯಾಸ ಕಾಲೇಜಲ್ಲಿ ಶಿವರಾಮ ಪ್ರಸಾದ್ ನಮ್ಮದು ಒಂದು ಕ್ಲಾಸ್ ಇದೆ ಫಸ್ಟು. ಅದಾದಮೇಲೆ 40x40 ಪಿರಮಿಡನ್ನು ಅವ್ರ ಯೂನಿವರ್ಸಿಟಿಯಲ್ಲಿ ಕಟ್ತೀನಿ ಅಂತ ನಿನ್ನೆ ಒಪ್ಕೊಂಡಿದ್ರು. ಅದಕ್ಕೆ ಜಾಗವು ನಾನು ನೋಡಿದ್ದೀನಿ, ಅದು ನೋಡಿ ತೋರಿಸಿದ ತಕ್ಷಣ ಇಮೇಲ್ ಮಾಡಿ ನಾನು ಶುರು ಮಾಡ್ತೀನಿ ಅಂತ ಶಿವರಾಮ ಸರ್ಗೆ ಹೇಳಿದ್ರು. ಇದು ದೊಡ್ಡ ಬ್ರೇಕ್ಔಟ್, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಇಡೀ PSSM ಕರ್ನಾಟಕಕ್ಕೆ ದೊಡ್ಡ ಆಪರ್ಚುನಿಟಿ ಅವರಿಂದ ಬರ್ತಾ ಇದೆ. ಇದು ನನ್ನ ಮೂಲಕ ಬರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ.